ಬುಡಕಟ್ಟು ಸಮುದಾಯದ ಪರವಾಗಿ 4 ದಶಕಗಳ ನಿರಂತರ ಹೋರಾಟಕ್ಕೆ ಈಗ ಪ್ರಶಸ್ತಿ ಲಭಿಸಿರುವಂಥದ್ದು. ಏನು ಮೈಸೂರಿನ ಎಚ್ ಡಿ ಕೋಟೆ ತಾಲೂಕಿನ ಮೊತ್ತ ಆಡಿಯ ನಿವಾಸಿಯಾದಂಥ ಸೋಮಣ್ಣ ಅವರಿಗೆ ಈ ಒಂದು ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸೋಮಣ್ಣ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್. ಹೇಗೆ ಅನಿಸುತ್ತೆ ಸರ್ ಈ ಒಂದು ಪ್ರಶಸ್ತಿ ನಿಮ್ಗೆ ಸಿಕ್ಕಿರೋದು? ಭಾಳ ಖುಷಿ ಕೊಡ್ತಾ ಇದೆ ಸರ್. ಇನ್ನೊಂದೇನಂದ್ರೆ ನನ್ನ ಜೊತೆಯಲ್ಲಿ ನನ್ನ ಹೆಂಡ್ತಿ ಇದ್ರೆ ಇನ್ನೂ ಸಂತೋಷ ಆಗೋದು. ಅದಲ್ಲದೆ ನನ್ನ ಬಲಗೈಯಾಗಿ ಕ್ಷೀರಸಾಗರ್ ಅಂತಿದ್ರು. ಯಾವಾಗಲೂ ಅವರು ಏನೇ ಕಾದಂಬರಿ ಬರೆದ್ರು ಒಂದು ಸರಿ ನನ್ನ ಎದುರಿಗೆ ಓದಿ ಅದು ಸರಿ ಇಲ್ಲ ಅಂದ್ರೆ ಹಾಗಾದ್ರೆ ನೀನೇ ಹೇಳೋನವರು ಆ ವಾಕ್ಯನ ಜೋಡ್ಸೋಕೆ ಅವರು ಇರಬೇಕಾಯ್ತು. ಭಾಳ ಸಂತೋಷ ಆಗೋದು. ಈಗ ನಾನು ಒಬ್ಬ ಒಂಟಿಯಾಗಿ ಈ ಪ್ರಶಸ್ತಿ ಬಂದಿದೆ. ಒಂಟಿ ಅನ್ನೋಕ್ಕಿಂತ ಕರ್ನಾಟಕದ ಭಾರತದ ಮೂಲಲ್ಲೂ ನನ್ನ ಪ್ರೀತಿ ಮಾಡೋ ಜನ ಅವರ ಈಗ ಅಂದ್ಕೊಂಡಿನಿ. ಶಕ್ತಿ ಅದ ನನಗೆ, ಶಕ್ತಿ ಕೊಟ್ಟರ ಅಷ್ಟು ಸರ್. 4 ವರ್ಷದ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಅಂತ ಅನಿಸ್ತದೆ ಸರ್. ನಾನು ಏನು ಶ್ರಮ ಪಟ್ಕೊಂಡು ಬಂದು ಅದರ ಪ್ರತಿಫಲ ಇವತ್ತು ನನಗೆ ಸಮುದ್ರದಲ್ಲಿ ಮುತ್ತು ಹೊಳೆಯಂಗೆ ನನಗೆ ಈ ಪ್ರಶಸ್ತಿ ನನ್ನ ಬದುಕಿನಲ್ಲಿ ಹೊಳಿತಾ ಇದೆ ಸರ್. ನಿರೀಕ್ಷೆ ಮಾಡಿದರೆ ಸರ್ ಈ ಒಂದು ಪ್ರಶಸ್ತಿ ಬಗ್ಗೆ ಎಲ್ಲ ಗೊತ್ತಿತ್ತಾ ನಿಮಗೆ? ಇಲ್ಲ, ಪ್ರಶಸ್ತಿ ಪುರಸ್ಕಾರ ಅವೇನೂ ಗೊತ್ತಿಲ್ಲ ಸರ್. ಈಚೀಚೆಗೆ ಇದರ ಮಹತ್ವ ಗೊತ್ತಾದ್ದು ನನಗೆ 2016ರಲ್ಲಿ ಯಾವಾಗ ಇದು ಕೈ ತಪ್ಪೋಯ್ತು ನಮ್ಮಂಥವ್ರಿಗೆಲ್ಲ. ಒಂದಿನ ನಾನು ಆಲ್ತಾಂಡಿ ಹುಟ್ಟಿ ಬೆಳೆದಾಗ ಊಟಕ್ಕೆ ತೊಂದ್ರಿ ಒಂದು ಬ್ಯಾಲ್ದ ಮರ ನೋಡ್ಕೊಂಡಿದ್ದೀವಿ. ಬೆಳಿಗ್ಗೆ ಎಲ್ಲಕ್ಕೆ ಮುಂಚೆ ಅಲ್ಲಿ ಹೋಗಿ ಆ ಬ್ಯಾಲ್ದಂಡು ಎತ್ಕೊಬಂದು ತಿಂತಿದ್ವಿ. ಒಂದಿನ ಹೊಟ್ಟೆ ಹಸುವಾಗದ, ರಾತ್ರಿ ಊಟ ಇಲ್ಲ. ಅಷ್ಟೊತ್ತಿಗೆ ಎದ್ದೋಯ್ತೀನಿ. ನಾನು ಹೋಗೋಕ್ಕೆ ಮುಂಚೆ ಆ ಬ್ಯಾಲ್ದಂಡ ಯಾರೋ ಗ್ರಾಮದವರು ಎತ್ಕೊಬಿಟ್ಟು ಬ್ಯಾಲ್ದಂಡ ಸಂತಲ್ಲಿ ತಂದಿಟ್ಟು ಮಾರ್ತಿದ್ರು. ಆಗ ಗೊತ್ತಾಯ್ತು ನನಗೆ ಇನ್ನೂ ದುಡ್ಡಿಗೆ ಮಾರ್ದಾರ ಅಂತ. ಹಂಗೆ ನನಗೆ ಬಂದ ಪ್ರಶಸ್ತಿ ಯಾರೋ ದುಡ್ಡಿಗೆ ಮಾರ್ಕೊಂಡ್ರು ಅಂದ್ಬಿಟ್ಟು ನನಗೇನು ಇದಾಗಲಿಲ್ಲ. ಈಗ ಅವತ್ತು ಸಿಕ್ಕದಿದ್ದು ಇವತ್ತು ನನಗೆ ದಕ್ಸದ 2 ಸರ್ಕಾರಕ್ಕೆ ಅಭಿನಂದನೆ ಸರ್. ರಾಜ್ಯ ಸರ್ಕಾರ ಕೊಡ್ತಿದ್ದಂಥ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿಲ್ಲ, ಈಗ ಪದ್ಮಶ್ರೀ ಪ್ರಶಸ್ತಿನೇ ಸಿಕ್ಕಿದೆ ನಿಮಗೆ. ಪದ್ಮ ಪ್ರಶಸ್ತಿ ಸಿಕ್ಕದ. ವಾಲ್ಮೀಕಿ ಪ್ರಶಸ್ತಿನೂ ಕರ್ನಾಟಕ ಸರ್ಕಾರ ಗುರುತಿಸಿ ಕೊಡ್ತು ನನ್ನ. ಹಂಗಾಗಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರಕ್ಕೆ ಎರಡಕ್ಕೂ ನನ್ನ ಹೃದಯಪೂರ್ವಕ ಅಭಿನಂದನೆ ಹೇಳ್ತೀನಿ ಸರ್. ಸರ್, ಈ ಎಲ್ಲ ಹೋರಾಟ ಹೆಂಗೆ ಪ್ರಾರಂಭ ಆಯಿತು ಅಂತ, ಈ ಹೋರಾಟ ಮಾಡಿದ್ರೆ ನಾನು ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೋದು ಅಂತ ಅನ್ಸೋದು ಯಾವಾಗ ನಿಮಗೆ ಅಂತ? ಸರ್, ಈಗ ಇದು ಒಂದು ಆತ್ಮ ಧೈರ್ಯ ನನ್ನಲ್ಲಿತ್ತು, ಮಾಡ್ಬೋದು ಇದು ಅಂತ. ಹಾಗಾಗಿ ಯಾವ ಯೂನಿವರ್ಸಿಟಿಲೂ ನಾನು ತಿಳ್ಕೊಂಡವನಲ್ಲ. ಹೋಯ್ತಾ ಜನರ ಮುಂದೆ ಕೂತು ಸಮಸ್ಯೆಗಳು ತಿಳ್ಕೊಂಡು ಅದಕ್ಕೆ ಅಲ್ಲೇ ಪರಿಹಾರ ಹುಡ್ಕೋಕ್ಕೆ ಜನರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಅಲ್ಲಲ್ಲೇ ಪರಿಹಾರ ಕಂಡ್ಕೊಂಡು ಅಲ್ಲೇ ಸರ್ಕಾರಕ್ಕೆ ಮನವಿ ಕೊಡೋದು ಜನ ಕಟ್ಕೊಂಡೋಗಿ. ಹಿಂಗೆ ಒಂದೊಂದಾಗಿ ಹಂತವಾಗಿ ಎಲ್ಲನೂ ಮಾಡಬಲ್ಲಿ ಅನ್ನೋ ಶಕ್ತಿ ಬತ್ತುವಾಗ ಒಂದೊಂದು ಸಮಸ್ಯೆಗಳ್ಗೆ ಯಾವಾಗ ನನಗೆ ನ್ಯಾಯ ಸಿಗ್ತಾ ಹೋದಾಗ ಏನೆಲ್ಲ ಸಾಧಿಸ್ಬೋದು ನಾನು ಅನ್ನೋದು ಆತ್ಮವಿಶ್ವಾಸ, ಧೈರ್ಯ ಆಗ್ಬತ್ತು ಸರ್ ನನಗೆ. ಸರ್, ಯಾಕಂದರೆ ಈ ಬುಡಕಟ್ಟು ಸಮುದಾಯ ನಿಜಕ್ಕೂ ಕೂಡ ಈಗಲೂ ಕಾಡಿಂದ ಆಚೆ ಬೇರೆ ಪ್ರಪಂಚನೇ ನೋಡಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಹೋರಾಟವನ್ನು ಮಾಡಬೇಕು ಅಂತ ಅನಿಸಿತ್ತು. ಈ ಹೋರಾಟ ಮಾಡಿದ್ರೆ ನನಗೆ ನ್ಯಾಯ ಸಿಗುತ್ತೆ ಅಂತ ಅನಿಸಿತ್ತಾ ನಿಮಗೆ? ಅನಿಸಿತ್ತು ಸರ್, ಅನಿಸಿತ್ತು. ಅನ್ಸೋಕ್ಕೂ ಮುಂಚೆ ನನ್ನ ಸುತ್ತ ಇದ್ರಲ್ಲ ನನ್ನ ಗೆಳೆಯರು, ಅಷ್ಟರ ಮಟ್ಟಿಗೆ ಅವರು ಪ್ರೇರಣೆ ಇತ್ತು. ಅವ್ರ ಮಾತುಗಳು ಕಡಾಖಂಡಿತಾಗಿ ಹೇಳೋದು, ಅದನ್ನು ಅಳವಡಿಸ್ಕೋಬೇಕು ಅನ್ನೋದು, ಅದು ಅಷ್ಟು ಆಗಲಿಲ್ಲ ನನ್ನ ಕೈಲಿ. ನಾನು ಎಲ್ಲ ಸ್ಮೂತಾಗೆ ನೆಗ್ತಾನೆ ಆ ಸಮಸ್ಯೆನ ಬಗೆಹರಿಸ್ತಾ ಅಧಿಕಾರಿಗಳ ಸಂಪರ್ಕ ಇಟ್ಕೊಂಡು ಆಡಿಗೆ ಕರ್ಕೊಬಂದು ಜನರು ಮಾತಾಡ್ಸೋದು, ಜನಸಂಪರ್ಕ ಸಭೆ ಮಾಡೋದು. ಅಲ್ಲಿ ವೃದ್ಧಾಪ್ಯ ವೇತನ ಅಂದರೆ ಏನಂತ ಗೊತ್ತಿಲ್ಲ, ವಿಧವೆ ವೇತನ ಅಂದರೆ ಏನಂತ ಗೊತ್ತಿಲ್ಲ ಅಂಥದ್ದನ್ನೆಲ್ಲ ಮೀಟಿಂಗ್ ಮಾಡೋದು, ಫಂಕ್ಷನ್ ಮಾಡೋದು, ಅಧಿಕಾರಿಗಳಿಗೆ ಅರ್ಥ ಮಾಡಿಸೋದು. ಅಲ್ಲಿ ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಅಲ್ಲೇ ಕೊಡಿಸ್ತಾ ಜನ ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟರು. ಇವರು ಮಾತು ಕೇಳೋದು ಏನಾದ್ರು ಒಂದು ಆಯ್ತದ ಅಂತ. ಜನರ ವಿಶ್ವಾಸ, ನನ್ನ ಪ್ರಾಮಾಣಿಕತೆ, ನನ್ನ ನಡೆನುಡಿ ಇವೆಲ್ಲ ಸೇರಿ ಹೊರಗಡೆ ಜನ ಬೆಂಬಲ, ಅಧಿಕಾರಿಗಳ ಬೆಂಬಲ ಇವೆಲ್ಲ ಸೇರಿ ಈ ಸಾಧನೆಗಳು ಮಾಡೋಕ್ಕೆ ಅವಕಾಶ ಆಯಿತು ಸರ್. ಸರ್, ಸುಮಾರು ಒಂದು 6,000 ಎಕರೆಯಷ್ಟು ಭೂಮಿ ಕೊಡಿದೆ. ಏನೆಲ್ಲ ಕಷ್ಟ ಆಯಿತು ಸರ್ ಈ ಒಂದು ಹೋರಾಟ ಸಂದರ್ಭ? ಒಂದು, ನಾನು ಈ ಹೋರಾಟಕ್ಕೆ ಬರೋಕ್ಕೆ ಮುಂಚೆ 1955ರಲ್ಲಿ ಒಂದಷ್ಟು ಆದಿವಾಸಿಗಳಿಗೆ ಭೂಮಿ ಕೊಟ್ಟಿದ್ದರು.
ನಮ್ಮ ಪರಿಶಿಷ್ಟ ಪಂಗಡ ನಮ್ಮ ಪರಿಶಿಷ್ಟ ಜಾತಿಗಳಿಗೆ ಭೂಮಿ ಕೊಟ್ಟಿದ್ದನ್ನೆಲ್ಲನೂ ಪೂರ್ತಿ ಮಾರ್ಕೊಂಡಿದ್ರು. ಆಗ ದೇವರಾಜ್ ಅರಸ್ ಅವರು ಕಾಲದಲ್ಲಿ ಈ ಭೂ ಪರಭಾರಿ ನಿಷೇಧ ಕಾಯ್ದೆ ತಂದು ಅವರು ಭೂಮಿ ಅವ್ರಿಗೆ ವಾಪಸ್ ಕೊಡಬೇಕು ಅಂತ ಬಂತು. ಅದು ಹೆಚ್ಚು ಕಮ್ಮಿ 150 ಜನದ ಭೂಮಿ ಇತ್ತು ಕೋಟೆ ತಾಲೂಕಲ್ಲಿ. ಅದನ್ನ ಕೋರ್ಟ್ಗೆ ಹೋಗಿ ಅದನ್ನ ಬಿಡಿಸೋ ಸಂದರ್ಭದಲ್ಲಿ ನನಗೆ ಒಬ್ಬನೇ ಬತ್ತಿದಾಗ ಎಲ್ಲ ಒಡೆದು ತಲೆ ಮೇಲೆಲ್ಲ ಕಲ್ಲೆಲ್ಲ ಎತ್ತಾಕ್ಬಿಟ್ಟಿದ್ರು. ಆ ಸಾವನಿಂದ ಬಚಾವಾದಿ. ತಾಜ್ ಹೋಟ್ಲ್ನ ವಿರುದ್ಧ ಹೋದಾಗ ನಂಗೆ 18 ಲಕ್ಷ ರೂಪಾಯಿನ ಕಾರ್ ಬತ್ತು, ಸೂಟ್ ಕೇಸಲ್ಲಿ ದುಡ್ಡು ಬತ್ತು. ಅದನ್ನೆಲ್ಲ ಒದ್ದು ಆಚೆಗೆ ಕಳಿಸ್ತೀವಿ. ನನಗೆ ಜನರ ಪ್ರೀತಿ ಬೇಕು, ದುಡ್ಡು ಬೇಡ, ದುಡ್ಡು ತಾನೇ ಬರ್ತದೆ ಅಂತ. ಹೀಗಾಗಿ ನಾನು ಮಾಡ್ತಾ ಏನೋ ಒಂದು ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ನನಗೆ ಖುಷಿಯಾಗೋದು. ಅವರು ಏನಾದ್ರು ಒಂದು ಒಳ್ಳೆಯದು ನಮ್ಮ ಸಮುದಾಯಕ್ಕೆ ಅವ್ರಿಗೆ ಸಿಕ್ಕಿದ್ರೆ ನೆಗನಾಡೋರು. ಆ ನೆಗುನಲ್ಲಿ ನನ್ನ ಸುಖ ಸಂತೋಷನೆಲ್ಲ ಕಳೀತಾ ಬಂದು. ಆಗ ನಾನು ಏನೆಲ್ಲ ಮಾಡ್ಬೋದು, ನಾನು ಮಾಡಿ ಅದ ಜೈಗಳಿಸ್ತೀನಿ ಅನ್ನೋದು ಆತ್ಮವಿಶ್ವಾಸ ಚೆನ್ನಾಗಿ ನನಗೆ ಬಂತು.